ಅರೆ ಅಪ್ಪನಲ್ಲಿ ಅಪ್ಪ ಅಮ್ಮ ಅಪ್ಪನಲ್ಲಿ ಸಂಸ್ಕಾರ ಸರಿ ಇದ್ದಾಗ ಮಕ್ಕಳ ಸಂಸ್ಕಾರವೂ ಸರಿ ಬರುತ್ತೆ ಅಂತ. ಆಗ ಮಕ್ಕಳಲ್ಲಿ ಯಾಕೆ ಪ್ರೀತಿ ಹೇಗೆ ಹುಟ್ಟಬೇಕು ಅಂತ, ಅಪ್ಪನ ಗಾಂಭೀರ್ಯದಲ್ಲಿ ಮಕ್ಕಳಿಗೆ ಹೆದರುವಂತ ಭಯ ಬರಬೇಕು. ಮಕ್ಕಳಿಗೆ ಭಯ ಬಂದಾಗ ಮಾತ್ರ ಅಪ್ಪನ ಹತ್ರ ಪ್ರೀತಿ ಬರ್ತದೆ ಅಂತ. ಯಾಕಾಗಿ ಭಯ ಬರಬೇಕು ಅಂತಂದ್ರೆ ಅವರ ನಡತೆ ಸನ್ನಡತೆ ಒಳ್ಳೆಯ ಗುಣ ಇದರಲ್ಲಿ ಮುಂದುವರಿಬೇಕು ಅಂತ ಅಂದಾಗ ಅಪ್ಪನ ಬಗ್ಗೆ ಮಕ್ಕಳಲ್ಲಿ ಭಯ ಇರಲೇಬೇಕು. ಆ ಭಯ ಇದ್ದಾಗ ಅವರ ಪ್ರೀತಿ ಇರ್ತದೆ. ದೇವರಲ್ಲಿ ನಾವು ನಂಬಿಕೆ ಇದ್ದಾಗ ಭಯ ಭಕ್ತಿ ಅಂತ ಹೇಳ್ತೇವೆ. ಬರೀ ಭಕ್ತಿ ಇದ್ರೆ ದೇವರು ನಮಗೆ ಹರಿಸುವುದಿಲ್ಲ, ಭಯ ಭಕ್ತಿ ಇದ್ದಾಗ ಮಾತ್ರ ದೇವರು ಹರಿಸ್ತಾನೆ. ಹಾಗೆ ಅಪ್ಪನ ಬಗ್ಗೆ ಮಕ್ಕಳಿಗೆ ಭಯ ಭಕ್ತಿ ಅನ್ನೋದು ಮಾತ್ರ ಮುಖ್ಯವಾಗಿರ್ಬೇಕು. ಆಗ ಸಂಸ್ಕಾರವಂತರಾಗ್ತಾರೆ, ಅವರ ನಡತೆಯು ಸರಿ ಇರುತ್ತೆ. ಯಾಕೆಂದ್ರೆ ಅಪ್ಪನ ಪ್ರೀತಿ ಹೆಚ್ಚು ಕಂಡಾಗ ಮಕ್ಕಳಿಗೆ ಸಲಹೆ ಸಿಗ್ತದೆ, ಆಗ ಮಗು ಅಡ್ಡದಾರಿ ಸಂದರ್ಭ ಜಾಸ್ತಿ ಇರ್ತದೆ. ಅದಕ್ಕಾಗಿ ಭಯವು ಭಕ್ತಿ ಎರಡೂ ಬಂದಾಗ ಅವರ ಸಂಸ್ಕಾರ ಅವರಲ್ಲಿ ಮುಂದುವರಿಯುತ್ತೆ. ಆಗ ಮಕ್ಕಳ ಭವಿಷ್ಯ ಕೂಡ ಉತ್ತಮ ಆಗುತ್ತೆ. ಈ ರೀತಿಯ ಬಾಂಧವ್ಯನ ನಡೆಸ್ಕೊಂಡು ಹೋಗ್ಬೇಕು ಅಂತ ತಂದೆಯರಲ್ಲಿ ಅಪ್ಪನಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ಪ್ರತಿ ಹಂತದಲ್ಲಿ ಸಾಮಾನ್ಯ ಪ್ರೈಮರಿ ಹಂತ ಮುಗಿಯುವ ತನಕ ಅಪ್ಪನ ಅಪ್ರೋಚ್ಮೆಂಟ್ ಸರಿ ಇರಬೇಕು. ಮಕ್ಕಳಲ್ಲಿ ಒಂದು ಪ್ರೌಢಾವಸ್ಥೆಗೆ ಬರುವವರೆಗೂ ಮಕ್ಕಳ ಟಚ್ ಸರಿಯಾಗಿ ಇಟ್ಕೊಳ್ಬೇಕು. ಹಾಸ್ಟೆಲಿಗೆ ಬಿಡುವುದಾಗಲಿ ಅಥವಾ ಹೊರಗಡೆ ಬಿಡುವುದಾಗಲಿ ನಮಗೆ ನಮ್ಮ ಕೆಲಸ ಇರುವಂಥದ್ದೇ. ಸಂಪಾದನೆ ಬೇಕು, ಹಣಕ್ಕಾಗಿ ಬದುಕಬಾರ್ದು, ಬದುಕಿಗಾಗಿ ಹಣವಾಗಬೇಕು. ನಾವು ಹಣದ ಹಿಂದೆ ಹೋದಾಗ ಮಕ್ಕಳ ಭವಿಷ್ಯ ಹಾಳಾಗ್ತದೆ, ಮಕ್ಕಳ ಭವಿಷ್ಯ ಹಾಳಾದಾಗ ದೇಶವೂ ಹಾಳಾಗ್ತದೆ ಅಂತ. ಅಂದರೆ ನಾವು ಒಟ್ಟು ಒಂದು ಸಂಸಾರ ಒಳ್ಳೆಯದಾಗಬೇಕು. ಸಂಸಾರ ಒಳ್ಳೆಯದಾಗಿದ್ದಾಗ ನೆರೆಕೆರೆ ಒಳ್ಳೆಯದಾಗ್ತದೆ, ನೆರೆಕೆರೆ ಆದಾಗ ಗ್ರಾಮ ಒಳ್ಳೆಯದಾಗ್ತದೆ, ಗ್ರಾಮದ ಹೀಗೆ ಬೆಳೀತಾ ದೇಶ ಒಳ್ಳೆಯದಾಗಬೇಕು ಅಂತಂದಾಗ ತಂದೆ ಮಕ್ಕಳ ಸಂಬಂಧ ನಿಕಟತೆ ಅಷ್ಟು ಅಪೂರ್ವವಾಗಿರಬೇಕು. ಅಂತ ಅಪೂರ್ವತೆಗೆ ಇಂದು ಮುಳಿಯ ಸಂಸ್ಥೆ ನಾಂದಿ ಹಾಡಿದೆ. ಇಂಥ ಕಾರ್ಯಕ್ರಮ ಈಗ ಕೊಡಗಿಲ್ಲ ಆಗ್ತಾ ಇರೋದು ಈಗ ಪ್ರಥಮ ಅಂತ ಅನಿಸ್ತಾ ಇದೆ ನನಗೆ. ಇನ್ನು ಮುಂದಕ್ಕೂ ಬೆಳಿಬೇಕು, ಈ ಥರ ನಡೆಸಿ ಅಪ್ಪ ಮಕ್ಕಳ ಬಾಂಧವ್ಯ ಯಾವ ರೀತಿ ಹೋಗಬೇಕು, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಇದನ್ನು ವೃದ್ಧಿ ಆಗುವಂತೆ ಆಗಲಿ ಅಂತ ಅನಿಸ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ.